ಐಕ್ಯದ ದೀಪ್ತಿಯಂತಿರಬೇಕು. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ನುಡಿದರೆ ಲಿಂಗ ನೆಚ್ಚಿ ಹೌದು ಹೌದು ಎನ್ನುತ್ತಿರಬೇಕು. ನುಡಿಯೊಳಗಾಗಿ ನಡೆಯುತ್ತಿದ್ದರೆ ಎಂದೊಲಿವನಯ್ಯ ನಮ್ಮ ಕೂಡಲ ಸಂಗಮದೇವ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ವಿಶ್ವಗುರು ಬಸವ ತಂದೆಯನ್ನು, ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು, ಜಸ್ಟಿಸ್ ಶಿವರಾಜ್ ವಿ ಪಾಟೀಲ್ ಪ್ರತಿಷ್ಠಾನ ಹಾಗೂ ಸರ್ವಜ್ಞ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ ಇವರ ಆಶ್ರಯದಲ್ಲಿ ನಿನ್ನೆಯಿಂದ ಆರಂಭವಾಗಿರುವ ಗೌರವಾನ್ವಿತ ನ್ಯಾಯಮೂರ್ತಿ ನಾಡೋಜ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ವಿರಚಿತ ಮುಂಜಾವಿಗೊಂದು ನುಡಿ ಕಿರಣ ದರ್ಶನ, ಈ ಅಪರೂಪದ ಪ್ರವಚನ ಮಾಲಿಕೆಯ ಪುಣ್ಯಮೂರ್ತಿಗಳಾಗಿರುವಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರುವಂಥ ಚನ್ನಾರೆಡ್ಡಿ ಸರ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕ ವರ್ಗವೇ, ಅತ್ಯಂತ ಆಸ್ಥೆಯಿಂದ ಪಾಲ್ಗೊಂಡಿರುವ ಮತ್ತು ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣಾರ್ಥಿಗಳು. ಹಣತೆ ಹಚ್ಚುತ್ತೇನೆ, ಈ ಕತ್ತಲೆಯನ್ನು ದಾಟುವೆನೆಂಬ ಭ್ರಮೆಯಿಂದ ಅಲ್ಲ. ಹಣತೆ ಹಚ್ಚುತ್ತೇನೆ, ಈ ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದ ಅಲ್ಲ. ಇರುವಷ್ಟು ದಿನ ನಿಮ್ಮ ಮುಖವನ್ನು ನಾನು, ನನ್ನ ಮುಖವನ್ನು ನೀವು ನೋಡಬೇಕೆಂಬ ಒಂದು ಸದಾಶೆಯಿಂದ ಈ ಮಾತನ್ನು ನಮ್ಮ ಕನ್ನಡ ನಾಡಿನ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಈ ಅಪರೂಪದ ಸಾಲುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾರೆ. ಹಣತೆಯನ್ನು ಬೆಳಗುವಂಥ ಉದ್ದೇಶ, ಆ ಬೆಳಕಿನಲ್ಲಿ ಒಬ್ಬರನ್ನೊಬ್ಬರು ಕಾಣುವಂಥ ಉದ್ದೇಶ, ಒಬ್ಬರ ಮುಖವನ್ನು ಒಬ್ಬರು ನೋಡುವಂಥ ಉದ್ದೇಶ, ಕತ್ತಲೆಯನ್ನು ದೂರ ಮಾಡುವ ಉದ್ದೇಶ. ಹಾಗೆ ನಿನ್ನೆ ದಿನ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಮುಂಜಾವಿಗೊಂದು ನುಡಿ ಕಿರಣದ ಪ್ರವಚನ ಮಾಲಿಕೆಯನ್ನು ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಗೌರವದಿಂದ ಆರಂಭ ಮಾಡಿದ್ದೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡುವಾಗ ಜ್ಯೋತಿಯನ್ನು ಬೆಳಗುವಂಥದ್ದು ನಮ್ಮ ರಾಷ್ಟ್ರದ, ನಮ್ಮ ನಾಡಿನ ಸಂಸ್ಕೃತಿ. ನೀವೆಲ್ಲ ವಿದ್ಯಾರ್ಥಿಗಳು ಈ ಮಾತನ್ನು ಎಂದೂ ಜೀವನದಲ್ಲಿ ಮರೆಯಬಾರದು. ದೀಪವನ್ನು ಬೆಳಗುವವರು ಭಾರತೀಯರು, ದೀಪವನ್ನು ಆರಿಸುವವರು ಭಾರತೀಯರಲ್ಲ. ನಾವು ದೀಪವನ್ನು ಹಚ್ಚುವವರು,
ಮಾಡಿಸುವಂತಹದ್ದು ನಮ್ಮ ಸಂಸ್ಕೃತಿ ಅಲ್ಲ, ಬೆಳಗುವಂತಹದ್ದು ನಮ್ಮ ಸಂಸ್ಕೃತಿ. ಭಾರತ ಅಂದ್ರೆ ಬೇರೆ ಏನೂ ಅಲ್ಲ. ಭಾರತ ಅಂದ್ರೆ ಅದು ಬೆಳಕು, ಅದು ಬೆಳಕಿನ ರಾಷ್ಟ್ರ. ಬೆಳಕಿನ ಮೂಲಕ ನಮ್ಮ ಬದುಕನ್ನು ನಾವು ಆರಂಭ ಮಾಡುವಂಥವರು. ಆ ಹಿನ್ನೆಲೆಯಲ್ಲಿ ಈ ನಾಡಿನ ಯುವಕರು ಬೆಳಕಾಗಬೇಕು, ಜ್ಞಾನಿಗಳಾಗಬೇಕು, ಆದರ್ಶ ವ್ಯಕ್ತಿಗಳಾಗಬೇಕು. ಅವರಲ್ಲಿ ನಿತ್ಯವೂ ಕೂಡ ವಿಶೇಷವಾಗಿರುವಂಥ ಆದರ್ಶದ ಮನೋಭಾವನೆಗಳು ಮೂಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿಯೇ ಪರಮ ಪೂಜ್ಯ ಗೌರವಾನ್ವಿತ ಡಾಕ್ಟರ್ ಶಿವರಾಜ್ ಪಾಟೀಲ್ ಮುಂಜಾವಿಗೊಂದು ನುಡಿ ಕಿರಣ ಅನ್ನುವಂಥ ಈ ಅಪರೂಪದ ಕೃತಿಯನ್ನ 365 ದಿನವೂ ಕೂಡ ನಾವು ಒಂದೊಂದು ನುಡಿಯನ್ನ ನಿತ್ಯವೂ ಕೂಡ ಓದುವುದರ ಮೂಲಕ ನಮ್ಮ ಬದುಕನ್ನ ಸರಿಪಡಿಸಿಕೊಳ್ಳುವ ಸಲುವಾಗಿ ಆ ಅಪರೂಪದ ಕೃತಿಯನ್ನ ಅವರು ಸಾರಸ್ವತ ಲೋಕಕ್ಕೆ, ಈ ನಾಡಿಗೆ, ಈ ರಾಷ್ಟ್ರಕ್ಕೆ ಅರ್ಪಣೆ ಮಾಡಿದರು. ಅದರಲ್ಲಿರುವ ನುಡಿಗಳೆಲ್ಲವೂ ಕೂಡ ಬಹಳ ಮೌಲ್ಯಯುತವಾಗಿರುವಂಥ ನುಡಿಗಳೇ. ಒಂದೊಂದು ಸಂದೇಶ ಅದು ನಮ್ಮ ಮನೋಭೂಮಿಕೆಯಲ್ಲಿ ನಾವು ಬಿತ್ತಿಕೊಂಡ್ರೆ ಬಹುಶಃ ನಮ್ಮ ಬದುಕಿನ ಭವಿಷ್ಯತ್ತಿನಲ್ಲಿ ಆ ನುಡಿಗಳು ಬಹಳ ದೊಡ್ಡ ಬದಲಾವಣೆಯನ್ನ, ಬಹುದೊಡ್ಡ ಪರಿವರ್ತನೆಯನ್ನ ನಮ್ಮ ಜೀವನದಲ್ಲಿ ತರ್ತಾರೆ. ಒಳಗಡೆ ನಾನು ಕೂತಿರುವಾಗ ನಮ್ಮ ಹಿರಿಯರು ನನ್ನೊಟ್ಟಿಗೆ ಮಾತಾಡಿದರು. ಇವತ್ತು ಪ್ರವಚನ ಅಂದ ತಕ್ಷಣವೇ ಮಠ ಮಂದಿರಗಳಲ್ಲಿ ಈ ವ್ಯವಸ್ಥೆಯನ್ನು ಎಲ್ಲರೂ ಕೂಡ ಬಳಸಿಕೊಳ್ತಾರೆ. ಆದರೆ ಬಹಳ ಜನ ನಿನ್ನೆಯ ಕಾರ್ಯಕ್ರಮದ ಪ್ರಾರಂಭೋತ್ಸವವನ್ನು ನೋಡಿ ಪ್ರಭಾವಿತರಾಗಿ ಸರ್ಗೆ ಕೆಲವು ಮೆಸೇಜ್ಗಳನ್ನು ಕಳಿಸಿದ್ದಾರೆ. ಬಹಳ ಉಪಯುಕ್ತವಾಗಿರುವಂತಹ ಕಾರ್ಯಕ್ರಮ ಇದು. ಎಲ್ಲೋ ನಾವು ನೋಡುತ್ತಿದ್ವಿ ಮಠ ಮಂದಿರಗಳಲ್ಲಿ ಪ್ರವಚನವನ್ನು ಹಚ್ಚುವುದನ್ನ. ಇವತ್ತು ವಿದ್ಯಾಲಯದಲ್ಲಿ ಮಕ್ಕಳಿಗಾಗಿ ಶ್ರಾವಣ ಮಾಸದಲ್ಲಿ ನುಡಿ ಕಿರಣಗಳ ಈ ಅಪರೂಪದ ಪ್ರವಚನವನ್ನ ನೀವು ಕೊಡಿಸ್ತಾ ಇದ್ದೀರಿ ಅಂದ್ರೆ ಇದೊಂದು ಅವಶ್ಯವಾಗಿ ಬೇಕಾಗಿರುವಂತಹ ಕಾರ್ಯಕ್ರಮ ಅನ್ನುವುದನ್ನ ಬಹಳ ಜನ ಈ ನಾಡಿನ ಹಿರಿಯರು ಹೃದಯ ತುಂಬಿ ಹೇಳಿಕೊಂಡಿದ್ದಾರೆ. ನನಗನ್ನಿಸ್ತದೆ ಬಹಳ ಕಡೆ ಪುರಾಣಗಳು, ಪ್ರವಚನಗಳು ನಡೀತಾರೆ. ಅಲ್ಲೆಲ್ಲ ಎಂಥವ್ರು ಬರ್ತಾರೆ ಅಂದ್ರೆ ವಯಸ್ಸಾದವರೇ ಬರ್ತಾರೆ. ಬದುಕಿನುದ್ದಕ್ಕೂ ಕೂಡ ಜೀವನವನ್ನು ಕಳೆದು ವಯಸ್ಸಾದ ಮೇಲೆ ಅಲ್ಲಿ ಬಂದು ಕೂಡುವಂಥವರನ್ನ ನಾವು ನೋಡುತ್ತೇವೆ. ಇವತ್ತು ಯುವಜನಾಂಗ, ಯುವ ಪೀಳಿಗೆ, ನಿಮ್ಮಂತ ಮಕ್ಕಳು ಅಂತ ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚಾಗಿ ಪಾಲ್ಗೊಳ್ಳಬೇಕು. ಆದರೆ ಆ ವ್ಯವಸ್ಥೆ ಇವತ್ತು ಇಲ್ಲ. ನೋಡಿ, ಒಂದು ಒಳ್ಳೆಯ ಬೀಜ ಉತ್ತಮ ಭೂಮಿಯಲ್ಲಿ ನಾವು ಬಿತ್ತಿದ್ರೆ ಆ ಬೀಜ ಬಹಳ ಚಲೋ ಫಲವನ್ನು ಕೊಡುತ್ತದೆ. ಬಂಜರ ಭೂಮಿಯೊಳಗೆ ಬೀಜವನ್ನು ಹಾಕಿದ್ರೆ ಅದು ಫಲವನ್ನು ಕೊಡುವುದಿಲ್ಲ. ಹಾಗಾಗಿ ಉಪದೇಶ ನಿಮ್ಮಂಥವರ ಮುಂದೆನೇ ನಡೀಬೇಕೇ ವಿನಃ ವಯಸ್ಸಾದವರ ಮುಂದೆ ಉಪದೇಶ ನೀಡಲು ಏನು ಪ್ರಯೋಜನ ಅಂತ ಹೇಳಿ ಸುಮ್ಮನೆ ಅವರು ಮನಸ್ಸಿನ ನೆಮ್ಮದಿಗಾಗಿ ಬರ್ತಾರೆ ಅಷ್ಟೇ. ಆದರೆ ನೀವು ಈ ರಾಷ್ಟ್ರದ, ಈ ದೇಶದ ಭವಿಷ್ಯತ್ತಿನ ಬೆಳಕು ನೀವೆಲ್ಲ ವಿದ್ಯಾರ್ಥಿಗಳು. ನಿಮ್ಮಂಥವರಿಗೆ ಇಂತಹ ಪ್ರವಚನ ಮಾಲಿಕೆಗಳ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಪೂಜ್ಯರು ನುಡಿಗಿರಣಗಳನ್ನು ಬಹಳ ಸುಂದರವಾಗಿ ಅವರು ರಚನೆ ಮಾಡಿಕೊಟ್ಟು
ಈ ಕಾರ್ಯ ಎಷ್ಟು ಅದ್ಭುತವಾಗಿ ಸಾಗಿದೆ ಅಂದರೆ, ನಮ್ಮ ಚೆನ್ನಾರೆಡ್ಡಿ ಸರ್ ಅವರು ಆ ಕೃತಿಗಳನ್ನ ಬಂದವರಿಗೆಲ್ಲ ಹಂಚ್ತಾರೆ, ಪಾಲಕರಿಗೆ ಕೊಡ್ತಾರೆ, ಹಿರಿಯರಿಗೆ ಕೊಡ್ತಾರೆ, ಬಹಳ ಜನರಿಗೆ ಅವನ್ನೆಲ್ಲ ನೀಡುತ್ತಾರೆ. ಅವು ಉಚಿತವಾಗಿ ಎಲ್ಲರಿಗೂ ಮುಟ್ಟಬೇಕು ಅನ್ನುವಂತ ಒಂದು ಸಂಕಲ್ಪ. ಆದರೆ ಎಷ್ಟು ಜನ ಆ ಕೃತಿಯನ್ನು ಪಡ್ಕೊಂಡವರು ತೆಗೆದು ನೋಡುತ್ತಾರೆ, ಓದುತ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಕಾರಣ ಏನು ಅಂದ್ರೆ, ಇವತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಬಹುದೊಡ್ಡ ಆದರ್ಶದ ಬದುಕನ್ನ ಬದುಕುವಂತ ಮಹನೀಯರು. ನೋಡಿ, ಈ ಕೃತಿಯ ಕುರಿತಾಗಿ ಒಂದೆರಡು ಮಾತುಗಳನ್ನ ಹೇಳ್ತಾ, ಈ ಕೃತಿಯನ್ನ ರಚನೆ ಮಾಡಿರುವಂತವರ ಬದುಕನ್ನ ಕುರಿತಾಗಿ ಒಂದೆರಡು ಮಾತುಗಳನ್ನ ಹೇಳ್ತಾ, ಇವತ್ತು ಆ ನುಡಿ ಕಿರಣದಲ್ಲಿ ಇರುವ ಮೊದಲ ನುಡಿಯನ್ನು ಬಳಸಿಕೊಂಡು ಇವತ್ತಿನ ಪ್ರವಚನವನ್ನ ನಾವೆಲ್ಲ ಕೇಳ್ತೇವೆ. ನಮ್ಮ ಶಿವರಾಜ್ ಪಾಟೀಲ್ ಹಿಂದುಳಿದ ಪ್ರದೇಶವಾಗಿರುವಂತ ಇಂದಿನ ಕಲ್ಯಾಣ ಕರ್ನಾಟಕ, ಅಂದಿನ ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲದಕಲ್ಲು ಅನ್ನುವಂತ ಒಂದು ಪುಟ್ಟ ಗ್ರಾಮದಲ್ಲಿ ಅವರು 1940 ಜನವರಿ 12ನೇ ತಾರೀಕು ಅವರು ಜನ್ಮವನ್ನು ತಾಳಿದರು. ಅವರ ತಾಯಿ ಮಲ್ಲಮ್ಮ, ತಂದೆ ವಿರಪನಗೌಡ. ಎಷ್ಟು ದುರ್ದೈವಿ ಇರಬೇಕು ಸರ್. ಕಾರಣ ಅವರು 1.5 ವರ್ಷದ ಮಗುವಾಗಿ ಇರುವಾಗಲೇ ಹೆತ್ತ ತಾಯಿಯನ್ನು ಕಳ್ಕೊಳ್ತಾರೆ. ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ನೀವು, ತಾಯಿಯನ್ನು ಕಳ್ಕೊಂಡಿರುವಂತಹ ಬದುಕಿನ ಆ ಜೀವದ ನೋವು ಎಷ್ಟು ಅನ್ನೋದು ಬಹುಶಃ ತಾಯಿಯ ಅಕ್ಕರೆಯನ್ನ ಪಡೆದವರಿಗೆ ಗೊತ್ತಾಗ್ತದೆ. ತಮ್ಮ ಅಜ್ಜಿಯ ಬಳಿಯಲ್ಲಿ, ದೊಡ್ಡಮ್ಮನ ಬಳಿಯಲ್ಲಿ ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ತಾರೆ. ಬಾಲ್ಯದಲ್ಲಿ ಹೆತ್ತ ತಾಯಿಯನ್ನು ಕಳ್ಕೊಂಡು ಆ ದಿನಮಾನದಲ್ಲಿ ಮನೆತನದ 70 ಎಕರೆ ಭೂಮಿ, ಆದರೆ ಅವೆಲ್ಲ ಬರಡು ಭೂಮಿಗಳು. ಭೂಮಿಯೇನೋ ಇದೆ, ಆದರೆ ಬಡತನ ಅನ್ನೋದು ಆ ಮನೆತನವನ್ನು ಕಟ್ಟಿ ಕಾಡ್ತಾ ಇತ್ತು. ಕಾರಣ ನಮ್ಮ ನಾಡುಗಳೆಲ್ಲ ಆ ಕಾಲದೊಳಗ ಬರದ ನಾಡುಗಳೇ ವಿನಃ ವರದ ನಾಡುಗಳಲ್ಲ. ಈಗ ರಾಯಚೂರು ಜಿಲ್ಲೆಯೊಳಗೆ ಒಂದಿಷ್ಟು ತುಂಗಭದ್ರೆಯ ನೀರು ಬಂದ ಮೇಲೆ, ನೀರಾವರಿ ಆದ ಮೇಲೆ ಸಮೃದ್ಧಿಯನ್ನು ಕಾಣ್ತೇವೆ. ಆದರೆ ಅವರೇ ಒಂದು ಕಡೆ ಹೇಳಿಕೊಳ್ಳುವಂತೆ ನಮ್ಮ ನಾಡು ಬರದ ನಾಡು, ಇದು ವರದ ನಾಡಲ್ಲ. ಇಂಥ ಬರದ ನಾಡಿನಲ್ಲಿ ಬದುಕನ್ನು ಕಟ್ಟಿಕೊಂಡವರು ಶಿವರಾಜ್ ಪಾಟೀಲ್. ಸುಮ್ಮನೆ ನೀವು ವಿದ್ಯಾರ್ಥಿಗಳು ಈ ನುಡಿಗಳನ್ನ ಬಹಳ ಲಕ್ಷ್ಯವಾಗಿ ಇಟ್ಕೋಬೇಕು. ಎಷ್ಟೋ ಜನ ನೀವು ಬಡ ಮಕ್ಕಳು ಇದ್ದೀರಿ, ಹೆತ್ತವರ ಕಷ್ಟ ಏನು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅಂದು ಅವರ ಊರಿಗೂ ಕೂಡ ಹೋಗ್ಲಿಕ್ಕೆ ಸರಿಯಾದ ರಸ್ತೆ ಇಲ್ಲ, ಒಂದು ಕೂಡ ವಾಹನ ಹೋಗುವಂತ ವ್ಯವಸ್ಥೆ ಇಲ್ಲ. ಆ ಮಲದಕಲ್ ಒಂದೇ ಒಂದು ವಾಹನ, ಅದು ದೇವದುರ್ಗದಿಂದ ಗಬ್ಬೂರಿಗೆ ಹೋಗಿ ಗಬ್ಬೂರಿನಿಂದ ನಡೀತಾನೆ ಅವರ ಹುಟ್ಟೂರಿಗೆ ಹೋಗುವಂತ ವಿಚಿತ್ರ ಕಾಲಘಟ್ಟ. ಇವತ್ತು ಸುಮ್ಮನೆ
ಒಬ್ಬ ಆದರ್ಶ ನ್ಯಾಯಮೂರ್ತಿಗಳಾಗಿ ತಮ್ಮ ಬದುಕನ್ನು ತಾವು ಬಳಸಿಕೊಳ್ಳುವುದರ ಮೂಲಕ ಇವತ್ತು ಈ ರಾಷ್ಟ್ರಕ್ಕೆ, ಈ ನಾಡಿಗೆ, ಈ ಸಮಾಜಕ್ಕೆ, ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ನಾನೊಂದಿಷ್ಟು ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ತಮ್ಮ ಇಡೀ ಬದುಕನ್ನ ನಿಮ್ಮಂಥವರ ಕಲ್ಯಾಣಕ್ಕಾಗಿ ಅವರು ಮೀಸಲಿಟ್ಟಿದ್ದಾರಲ್ಲ, ಅವರ ಹಿರಿಮೆ ಗರಿಮೆಯನ್ನು ನಾವು ವಿಚಾರ ಮಾಡಬೇಕು. ನಡೆದು ಹೋಗಲಿಕ್ಕೆ ರಸ್ತೆಯೂ ಕೂಡ ಇಲ್ಲದೆ ಇರುವಂತಹ ಕುಗ್ರಾಮದಲ್ಲಿ ಹುಟ್ಟಿರುವಂತ, ಬಾಲ್ಯದಲ್ಲಿ ತಾಯಿಯನ್ನ ಕಳೆದುಕೊಂಡಿರುವಂತ ಆ ಮಹನೀಯರು ಎಷ್ಟು ದೊಡ್ಡ ಎತ್ತರಕ್ಕೇರಿದರು, ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದರು. ಅವರು ತಮ್ಮ ಕಳೆದ ಕಾಲ ಅನ್ನುವಂಥ ಆತ್ಮಕಥನದ ಕೃತಿಯೊಳಗೆ ಒಂದು ಮಾತನ್ನು ಬರೆದಾರೆ. ಆ ಮಾತುಗಳನ್ನ ನಾನು ಓದುವಾಗ ನನಗೇ ಗೊತ್ತಿಲ್ಲದಂತೆ ಒಂದು ಕ್ಷಣ ವ್ಯಥೆ ಆಯಿತು, ದುಃಖ ಆಯಿತು. ಅವರು ಏನು ಬರೀತಾರೆ ಅಂದ್ರೆ, ಒಂದೊಂದು ಬಾರಿ ಅವ್ವನ ನೆನಪಾದಾಗ ಮನಸ್ಸು ಭಾರವಾಗ್ತದೆ. ಎಷ್ಟು ಸತ್ಯ ಈ ಮಾತು. ತಾಯಿಯ ಮುಖವನ್ನೇ ನೋಡಿದ ಅನುಭವ ಅವರಿಗಿಲ್ಲ. ಅವರು ಮತ್ತೊಂದು ಕಡೆ ಬರ್ಕೊಳ್ತಾರೆ, ನನ್ನ ಆತ್ಮಕಥನದ ಕೃತಿಯನ್ನು ಮಾಡುವಾಗ ನನ್ನ ತಂದೆಯವರ ಭಾವಚಿತ್ರ ಆ ಗ್ರಂಥದಲ್ಲಿ ನಾನು ಹಾಕಿಕೊಂಡೆ. ಆದರೆ ಅವರ ಭಾವಚಿತ್ರವನ್ನು ಹಾಕೋಬೇಕು ಅನ್ನುವಷ್ಟು ಮನಸ್ಸಿನಲ್ಲಿ ಆಸೆ ಇದ್ರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಕಾರಣ ಏನು ಅಂದ್ರೆ, ಅವತ್ತಿನ ಕಾಲದೊಳಗೆ ಅಂತ ಅವಕಾಶಗಳು ಇರಲಿಲ್ಲ. ನೋಡಿ, ಅವರಿವರ ಬಾಯಿಂದ ತಮ್ಮ ಹೆತ್ತ ತಾಯಿಯಾಗಿರುವಂತ ಮಲ್ಲಮ್ಮ ತಾಯಿಯ ಬಗ್ಗೆ ಕೇಳಿದಾಗ ಅವರಿಗೆ ಆಗುವ ಆನಂದ ಅಷ್ಟಿಷ್ಟಲ್ಲ. ಅದನ್ನು ಬಹಳ ಹೃದಯ ತುಂಬಿ ಅವರು ಹೇಳ್ಕೊಳ್ತಾರೆ. ನನ್ನವ್ವ ಹೇಮರೆಡ್ಡಿ ಮಲ್ಲಮ್ಮನಂತೆ ಒಬ್ಬ ಸಾಧ್ವಿ ಶಿರೋಮಣಿ, ಸಜ್ಜನಿಕೆಯ ಸ್ವಭಾವದ ಮುಕ್ತ ಭಾವದ ನನ್ನ ತಾಯಿ. ಅಷ್ಟೇ ಅಲ್ಲ, ನನ್ನನ್ನ ಚಿಕ್ಕವನಿದ್ದಾಗ ಬಾಯ್ಕುತ್ತು ಇರುವಾಗ ನನ್ನ ತಾಯಿಯಲ್ಲಿ ಇದ್ದಂತ ದೊಡ್ಡ ತಾಯಿತನದ ಗುಣ ಯಾವುದು ಅಂದ್ರೆ, ನಮ್ಮ ಓಣಿಯಲ್ಲಿರುವಂತ ಎಷ್ಟೋ ಬಡ ಮಕ್ಕಳನ್ನು ಕೂಡ ನನ್ನೊಟ್ಟಿಗೆ ಕರೆದು ಕೂಡಿಸಿಕೊಂಡು ನನಗೆ ಬಾಯ್ಕುತ್ತು ಇಡುವಂತೆ ನನ್ನವ್ವ ಆ ಎಲ್ಲ ಮಕ್ಕಳಿಗೂ ಬಾಯ್ಕುತ್ತನ್ನು ಇಟ್ಟಿರುವುದನ್ನು ನೆನೆಸಿಕೊಂಡ್ರೆ ನನ್ನ ತಾಯಿಯ ವಿಶಾಲವಾದ ಗುಣ ನನಗೆ ಆನಂದವನ್ನು ಕೊಡುತ್ತದೆ ಎನ್ನುವಂತ ಮಾತನ್ನ ಡಾಕ್ಟರ್ ಶಿವರಾಜ ಪಾಟೀಲರು ತಮ್ಮ ಆತ್ಮಕಥನದಲ್ಲಿ ಬರ್ಕೊಳ್ತಾರೆ. ವಿಚಾರ ಮಾಡಬೇಕು. ಅಂದು ಆ ತಾಯಿಯ ಬದುಕನ್ನು ಕುರಿತಾಗಿ ಅವರು ಸ್ಮರಣೆ ಮಾಡಿಕೊಳ್ಳುವಾಗ ನಮ್ಮ ತಾಯಿಗೆ ತಾಯಿತನ ಇತ್ತೇ ವಿನಃ ಮುಗ್ಧ ಭಾವದ ನನ್ನ ತಾಯಿ ಜಾತಿ, ಕುಲ, ಗೋತ್ರ, ಪಂಥ, ಪಂಗಡವನ್ನು ನೋಡ್ತಿರ್ಲಿಲ್ಲ. ನಮ್ಮ ಓಣಿಯೊಳಗ ಕುರುಬ ಜನಾಂಗದ ಮಕ್ಕಳೂ ಇದ್ರು, ನಾಯಕ ಜನಾಂಗದ ಮಕ್ಕಳೂ ಇದ್ರು, ಲಿಂಗಾಯತರು ಇದ್ರು. ಯಾರೇ ಬಂದರೂ ಕೂಡ ಎಲ್ಲ ಮಕ್ಕಳನ್ನ ನನ್ನಂತೆ ಪ್ರೀತಿಯಿಂದ ನೋಡುವಂತ ನನ್ನ ತಾಯಿಯ ವಿಶಾಲ ಗುಣ, ಅದು ತಾಯಿತನಕ್ಕೆ ನಿಜವಾದ ಕೈಗನ್ನಡಿ ಅನ್ನುವಂಥ ಮಾತುಗಳನ್ನ ಸಾಹೇಬರು ಬರ್ಕೊಳ್ತಾರೆ. ಇದನ್ನೆಲ್ಲ ಓದುವಾಗ ನನಗನಿಸ್ತಿತ್ತು, ಯಾವ ಪುಣ್ಯ ಗರ್ಭ ಪವಿತ್ರವಾದ ಮನೋಭಾವನೆಯಲ್ಲಿ ಬದುಕಿರ್ತದೋ ಅಂತ ಗರ್ಭದಿಂದ ಜಗತ್ತಿಗೆ ಬಂದವರೆಲ್ಲರೂ ಕೂಡ ಪುಣ್ಯಾತ್ಮರಾಗಿ ಜಗತ್ತಿಗೆ ಬೆಳಕನ್ನು ಚೆಲ್ತಾರೆ. ಅಂತ ಪುಣ್ಯ ರತ್ನದಲ್ಲಿ ನಮ್ಮ ಡಾಕ್ಟರ್ ಶಿವರಾಜ ಪಾಟೀಲ್ ಒಬ್ಬರು. ಅಷ್ಟೇ ಅಲ್ಲ, ಅವರು ತಮ್ಮ ಹುಟ್ಟನ್ನು ಕುರಿತಾಗಿ ಹೇಳಿಕೊಳ್ಳುವಾಗ ತಮ್ಮ ಊರಿಗೆ ಸಮೀಪದಲ್ಲಿರುವಂತ ಜಾಗಟಕಲ್ ಅನ್ನುವಂತ
ಒಂದು ಗ್ರಾಮ, ಅಲ್ಲಿ ನಮ್ಮ ಭಾಗದವರು ಜಾಗೃತಕಲ್ಲು ಬಸವಣ್ಣ ಅಂದ್ರೆ ಬಹಳ ದೊಡ್ಡ ಪ್ರಸಿದ್ಧಿ. ಎಷ್ಟೋ ಮನೆಗಳ ಆರಾಧ್ಯ ದೈವ. ನೋಡಿ, ಇವರು ಹುಟ್ಟುವ ಪೂರ್ವದೊಳಗೆ ಜಾಗೃತಕಲ್ ಆ ಬಸವಣ್ಣ ದೇವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸ್ವಾಮಿಗಳು ಮೇಲಿಂದ ಮೇಲೆ ಆ ಮರದ ಕಲ್ಲಿಗೆ ಬರುತ್ತಿದ್ದರಂತೆ. ಹೀಗೆ ಶ್ರಾವಣ ಮಾಸದೊಳಗೆ ಆ ಊರಿನ ಕಟ್ಟೆಗಳ ಮೇಲೆ ಕೂತ್ಕೊಂಡು ತಮಗೆ ತಿಳಿದಷ್ಟು ಧರ್ಮ ಉಪದೇಶದ ಪ್ರವಚನಗಳನ್ನು ಮಾಡ್ತಿದ್ದರಂತೆ. ಆ ಸಂದರ್ಭದಲ್ಲಿ ಈ ತಂದೆ ತಾಯಿಗಳು ಆ ಸ್ವಾಮಿಗಳಲ್ಲಿ ಭಕ್ತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಮನೆಯನ್ನು ಬೆಳಗುವಂತ ಒಂದು ಅಪರೂಪದ ಸಂತಾನದ ಭಾಗ್ಯ ನಮಗೆ ಬೇಕು. ನೋಡಿ, ಆ ಸ್ವಾಮಿಗಳು ಕೂಡ ಅಪರೂಪದ ಪೂಜಾನಿಷ್ಠರಾಗಿರುವುದರಿಂದ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ. ಅವ್ವ, ಚಿಂತೆ ಮಾಡಬೇಡ, ಬಸವಣ್ಣನ ಅನುಗ್ರಹದಿಂದ ನಿನ್ನ ಗರ್ಭದಿಂದ ಅಪರೂಪದ ಗಂಡು ಮಗುವೊಂದು ಜನಿಸಿ ಬರುತ್ತದೆ. ಆ ಮಗು ನಿಮ್ಮ ಮನೆತನಕ್ಕೆ ಕೀರ್ತಿಯನ್ನು ತರುತ್ತದೆ. ನೋಡಿ, ಯೋಗ ಯೋಗ ಯಾವುದೋ ಮೂಲಕ ಈ ಸೃಷ್ಟಿಯ ಮೂಲ ಸತ್ಯವನ್ನು ಪರಮಾತ್ಮ ನುಡಿಸ್ತಾನೆ. ಆ ಜಾಗೃತಿಕಲ್ಲ ಬಸವಣ್ಣನ ಕೃಪೆ, ಆ ಸ್ವಾಮಿಗಳ ಉಡಿ ತುಂಬಿದ ಆಶೀರ್ವಾದ, ಮಲ್ಲಮ್ಮ ತಾಯಿ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದು ಆ ಮಗುವೇ ಡಾಕ್ಟರ್ ಶಿವರಾಜ ಪಾಟೀಲ್. ಯಾಕೆ ಈ ಪೂರ್ವದ ಮಾತುಗಳನ್ನ ತಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ ಅಂದರೆ, ಎಲ್ಲರಂತೆ ತಾಯಿ ಗರ್ಭದಿಂದ ಬಂದವರು ಈ ಮಹನೀಯರು. ಆದರೆ ಬಡತನವನ್ನು ಲೆಕ್ಕಿಸದೆ, ಕುಗ್ರಾಮವನ್ನು ಲೆಕ್ಕಿಸದೆ, ಬಹಳ ಆದರ್ಶವಾಗಿರುವಂತ ವ್ಯಕ್ತಿತ್ವದ ಜೊತೆಗೆ ಓದು 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 ಓದಿನ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಂಡ್ರು. ಇವತ್ತು ಶ್ರಾವಣ ಮಾಸದಲ್ಲಿ ನಾವು ನೀವು ಕೂತ್ಕೊಂಡು ಈ ವಿದ್ಯಾಲಯದಲ್ಲಿ ಅವರ ನುಡಿಗಳನ್ನು ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದೇವೆ ಅಂದರೆ ಎಷ್ಟು ದೊಡ್ಡ ಆದರ್ಶ ಇದೆ. ಅವರ ಬದುಕೇ ಒಂದು ಅದ್ಭುತ. ಹಾಗಾಗಿ ಅಂಥವರು ಈ ಮುಂಜಾನೆ ಒಂದು ನುಡಿ ಕಿರಣ ಅನ್ನುವಂಥ ಈ ಕೃತಿಯಲ್ಲಿ ಏನೇನಿದೆ ಅನ್ನುವುದನ್ನು ನಿನ್ನೆ ದಿನ ನಾನು ಪೂಜ್ಯ ಸಿದ್ದೇಶ್ವರ ಅಪ್ಪುಗಳವರ ಬೆನ್ನುಡಿಯನ್ನು ಓದಿ ಈ ಕೃತಿಯ ಮಹತ್ವವನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಇವತ್ತು ಈ ಕೃತಿಯಲ್ಲಿ ಬಹಳ ಸುಂದರವಾಗಿರುವಂತಹ ನುಡಿಗಳನ್ನು ಕುರಿತಾಗಿ ನಾವು ನೋಡುವುದಾದರೆ, ಈ ನುಡಿ ಕಿರಣದ ಮೊದಲನೆಯ ಈ ನುಡಿಗಳನ್ನು ಇವತ್ತು ನಾವು ನೋಡ್ತೇವೆ. ನೋಡಿ, ಪೂಜ್ಯ ನ್ಯಾಯಾಧೀಶರು ಇಲ್ಲೊಂದು 4-5 ಸಾಲುಗಳ ಈ ನುಡಿ ಕಿರಣವನ್ನ ಮೊದಲ ನುಡಿ ಕಿರಣವಾಗಿ ನಮಗೆಲ್ಲ ಹೇಳ್ತಾರೆ. ಈಗಿನ ಜನಾಂಗಕ್ಕೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವ ಅಮೂಲ್ಯ ಅವಕಾಶ ಸಿಕ್ಕಲಿಲ್ಲ. ನಮಗೆ ಯಾರಿಗೂ ಸಿಕ್ಕೇ ಇಲ್ಲ. ನಮಗಿಂತ ಪೂರ್ವದವರಿಗೆ ಅಂತ ಅವಕಾಶ ಸಿಕ್ಕಿದೆ. ಎಷ್ಟು ಚೆನ್ನಾಗಿ ಬರೀತಾರೆ ಅವರು. ಈಗಿನ ಜನಾಂಗಕ್ಕೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವ ಅಮೂಲ್ಯ ಅವಕಾಶ ಸಿಕ್ಕಲಿಲ್ಲ, ಪರಂತು ಭವ್ಯ ಭಾರತವನ್ನು ಕಟ್ಟುವ ದೊಡ್ಡ ಅವಕಾಶ ಸಿಕ್ಕಿದೆ. ಪರಂತು ಭವ್ಯ ಭಾರತವನ್ನು ಕಟ್ಟುವ ದೊಡ್ಡ ಅವಕಾಶ ಸಿಕ್ಕಿದೆ ಎನ್ನುವ ಅರಿವು ಸದಾ ಜಾಗೃತವಾಗಿರಲಿ. ಎಷ್ಟು ಚಲೋ ಮಾತನ್ನು ಹೇಳ್ತಾರೋ. ಬಹುಶಃ ಈ ನುಡಿಗಳನ್ನು ಮುಂದಿಟ್ಟುಕೊಂಡು ನಾವು ವಿಚಾರ ಮಾಡುವುದಾದರೆ, ಬಹುಶಃ ಈ ಭಾರತ ದೇಶದಲ್ಲಿ ನಾವೇ ಇವತ್ತು ಭಾರತೀಯರಾಗಿ ಈ ರಾಷ್ಟ್ರದ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೇವೆ.
ನಮಗೆ ಇದೊಂದು ಅಪರೂಪದ ಅವಕಾಶ. ನೋಡಿ, ಯಾವ ನುಡಿಗಳನ್ನು ಬರೆಯದೆ ಮೊದಲಿಗೆ ಈ ದೇಶವನ್ನು ಕುರಿತಾಗಿ ಚಿಂತನೆ ಮಾಡಿರುವಂತಹ ಒಬ್ಬ ಮಹನೀಯರು ನಮ್ಮ ನ್ಯಾಯಾಧೀಶರು. ಕಾರಣ ಏನು ಅಂದ್ರೆ, ಎಲ್ಲದಕ್ಕೂ ಮೊದಲು ರಾಷ್ಟ್ರ, ಎಲ್ಲದಕ್ಕೂ ಮೊದಲು ದೇಶ. ದೇಶ ಬಂದರೆ ನಾವು ಉಳಿತೇವೆ, ದೇಶ ಬಂದರೆ ಧರ್ಮ ಉಳಿತದೆ, ದೇಶ ಬಂದರೆ ಏನೆಲ್ಲವೂ ಉಳಿತದೆ. ದೇಶವೇ ಇಲ್ಲದಾಗ ಅದಕ್ಕೆ ಏನೂ ಕೂಡ ಅರ್ಥ ಇಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಈ ಮಾತನ್ನು ಬರೆದು, ಹಾಗಾಗಿ ಅವರ ಈ ಮಾತಿನೊಳಗ ನಾವು ತಿಳಿದುಕೊಳ್ಳುವಂತ ಒಂದು ಅದ್ಭುತವಾದ ಭಾರತೀಯ ಸಂವಿಧಾನದ ನಾಗರಿಕ ಸಂಸ್ಕೃತಿಯ ಸಂಸ್ಕಾರದ ಮಾತುಗಳಿದ್ದಾರೆ. ಇದನ್ನು ನಾವು ಗಮನಿಸಬೇಕು. ರಾಷ್ಟ್ರ ಬಹಳ ದೊಡ್ಡದು. ಅದಕ್ಕಾಗಿಯೇ ನಾವು ಭಾರತೀಯರು ನಮ್ಮ ಭೂಮಿಯನ್ನ ಬಹಳ ಎತ್ತರದ ಸ್ಥಾನದಲ್ಲಿಟ್ಟು ಗೌರವಿಸ್ತೇವೆ. ನಾವು ಈ ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸುವಾಗ ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನುವಂತ ಜೈ ಜೈಕಾರವನ್ನು ಮಾಡ್ತೇವೆ. ಯಾವ ರಾಷ್ಟ್ರದವರು ಈ ತರದ ಜೈಕಾರವನ್ನು ಮಾಡಿಲ್ಲ. ಅವರು ಇಂಗ್ಲೆಂಡ್ ಮಾತಾ ಕಿ ಜೈ ಅನ್ನೋದಿಲ್ಲ, ಅವರು ಅಮೆರಿಕ ಮಾತಾ ಕಿ ಜೈ ಅನ್ನೋದಿಲ್ಲ, ಅವರು ಜಪಾನ್ ಮಾತಾ ಕಿ ಜೈ ಅನ್ನೋದಿಲ್ಲ, ಅವರು ಜರ್ಮನ್ ಮಾತಾ ಕಿ ಜೈ ಅನ್ನೋದಿಲ್ಲ, ಅವರು ಕೆನಡಾ ಮಾತಾ ಕಿ ಜೈ ಅನ್ನೋದಿಲ್ಲ, ಅವರು ರಷ್ಯಾ ಮಾತಾ ಕಿ ಜೈ ಅನ್ನೋದಿಲ್ಲ. ಇಡೀ ವಿಶ್ವದಲ್ಲಿ, ಇಡೀ ಭೂಮಂಡಲದಲ್ಲಿ ಒಂದೇ ಒಂದು ರಾಷ್ಟ್ರ, ತಾಯಿಯ ಸ್ಥಾನದಲ್ಲಿಟ್ಟು ಗೌರವಿಸುವಂತಹ ರಾಷ್ಟ್ರ ಅದು ಯಾವುದಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ರಾಷ್ಟ್ರ, ಭಾರತ ರಾಷ್ಟ್ರ, ಭಾರತ ರಾಷ್ಟ್ರ. ಆ ಹಿನ್ನೆಲೆಯಲ್ಲಿ ಈ ಮಾತನ್ನ ಪೂಜ್ಯರು ಒತ್ತಿ ನಮಗೆ ಹೇಳ್ತಾರೆ. ನೋಡಿ, ಇವತ್ತು ಈ ಪ್ರಜಾಪ್ರಭುತ್ವದ ದೇಶದೊಳಗೆ ನಾವು ಸುಖವಾಗಿ ನೆಮ್ಮದಿಯಿಂದ ಇಷ್ಟು ಆನಂದವಾಗಿ ಕೂತ್ಕೊಳ್ತೇವೆ, ಬದುಕನ್ನು ಕಳೀತೇವೆ, ಕೂಡಿ ದುಡಿತೇವೆ, ಕೂಡಿ ಊಟ ಮಾಡ್ತೇವೆ, ಕೂಡಿ ನಲಿತೇವೆ, ಸಂತೋಷ ಪಡ್ತೇವೆ ಅಂದ್ರೆ ಬ್ರಿಟಿಷರ ಕೈಯಲ್ಲಿ ಇದ್ದಂತ ಈ ದೇಶವನ್ನು, ಗುಲಾಮಗಿರಿಗೆ ಒಳಪಟ್ಟ ಈ ರಾಷ್ಟ್ರವನ್ನು ಎಷ್ಟೋ ಜನ ತಮ್ಮ ಬದುಕನ್ನೇ ಅರ್ಪಣೆ ಮಾಡಿಕೊಂಡು ಬಲಿದಾನದ ಮೂಲಕ ನಮ್ಮ ರಾಷ್ಟ್ರಕ್ಕೆ, ನಮ್ಮ ಸ್ವಾತಂತ್ರ್ಯವನ್ನ ನಮ್ಮ ಕೈಗೆ ತಂದುಕೊಟ್ಟರಲ್ಲ, ಅವರನ್ನು ಕೂಡ ಇಲ್ಲಿ ಪೂಜ್ಯರು ಸ್ಮರಣೆ ಮಾಡ್ತಾರೆ. ಈ ನುಡಿಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದರು. ಈಗಿನ ಜನಾಂಗಕ್ಕೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವ ಅಮೂಲ್ಯ ಅವಕಾಶ ಸಿಗಲಿಲ್ಲ. ಅದನ್ನೇನು ಪಡ್ಕೊಂಡಿದ್ದಾರಲ್ಲ, ಅವರು ನಿಜವಾಗ್ಲೂ ಕೂಡ ಅಮೂಲ್ಯವಾದ ಅವಕಾಶವನ್ನು ಪಡ್ಕೊಂಡರು. ಅವರು ತ್ಯಾಗಿಗಳು, ಅವರು ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಂಡವರು, ಏನೆಲ್ಲ ಹೋರಾಟವನ್ನು ಮಾಡಿದರು. ರಕ್ತಪಾತದಲ್ಲಿಯೂ ಕೂಡ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡು ಎಷ್ಟು ಜನ ಯುವಕರು, ಎಷ್ಟು ಜನ ಮಹನೀಯರು, ನೀವೆಲ್ಲ ಅದರ ಅಧ್ಯಯನ ಮಾಡುವಂಥವ್ರು ಇದ್ದೀರಿ. ನೋಡಿ, ಆ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾವು ಆಲೋಚನೆ ಮಾಡೋದಾದರೆ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವು ಏನನ್ನು ಕೊಡಬೇಕು ಅನ್ನುವಂಥ ಮೂಲಭೂತ ಪ್ರಶ್ನೆಯನ್ನ ಈ ನುಡಿಗಳಲ್ಲಿ ಸಾಯವರು ಎತ್ತುತ್ತಾರೆ. ಈ ರಾಷ್ಟ್ರ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಯಾವ ಕೊಡುಗೆಯನ್ನು ಈ ರಾಷ್ಟ್ರಕ್ಕೆ ಕೊಡಬೇಕು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಪೂರ್ವದವರು, ಹಿರಿಯರು ಏನೆಲ್ಲ ತ್ಯಾಗವನ್ನು ಮಾಡಿದ್ರಲ್ಲ, ಅಂತ ಅವಕಾಶಗಳು ನಾವು ಸಿಕ್ಕಿಲ್ಲ. ಆದರೆ ಅದಕ್ಕಿಂತಲೂ ಮಿಗಿಲಾದ ಮಾತುಗಳನ್ನ
ಸಾಲುಗಳಲ್ಲಿ ಅವರು ಹೇಳ್ತಾರೆ, ಪರಂತು ಭವ್ಯ ಭಾರತವನ್ನು ಕಟ್ಟುವ ದೊಡ್ಡ ಅವಕಾಶ ನಮಗೂ ನಿಮಗೂ ಸಿಕ್ಕಿದೆ. ಈ ಸಿಕ್ಕಿದ್ದನ್ನು ನಾವು ಕಳ್ಕೋಬಾರದು. ಬಹಳ ದೊಡ್ಡ ಅವಕಾಶ ಸಿಕ್ಕಿದೆ ನಮಗೆ. ಎಂತ ಭಾರತವನ್ನು ಕಟ್ಟೋದು? ಒಂದೇ ಒಂದು ಶಬ್ದ ಬಳಕೆ ಮಾಡಿದ್ರು, ಭವ್ಯ ಭಾರತ. ಸ್ವಾತಂತ್ರ್ಯ ಪೂರ್ವದ ಭಾರತ ಬೇರೆ, ಸ್ವಾತಂತ್ರ್ಯದ ನಂತರ ಬಂದಿರುವ ಭಾರತ ಬೇರೆ, ಈಗ ನಾವು ನೀವು ಬದುಕುವಂತ ಆಧುನಿಕ ಜಗತ್ತಿನ ಈ ಭವ್ಯ ಭಾರತ ಬೇರೆ. ಈ ಭವ್ಯ ಭಾರತದ ಶಿಲ್ಪಿಗಳು ನಾವಾಗಬೇಕು. ಮೊದಲು ನಮಗೆ ರಾಷ್ಟ್ರಾಭಿಮಾನ, ದೇಶಾಭಿಮಾನ ಅದು ನಮ್ಮ ಧಮನಿಯಲ್ಲಿ ಮೂಡಬೇಕು. ಅಂದಾಗ ಮಾತ್ರ ಈ ರಾಷ್ಟ್ರದ ಭವ್ಯತೆಗಾಗಿ ನಮ್ಮನ್ನ ನಾವು ಯಾವ ರೀತಿಯಲ್ಲಿ ಕೊಡುಗೆಯಾಗಿ ಕೊಡಬಹುದು ಅನ್ನುವಂಥ ಸೂಕ್ಷ್ಮ ವಿಚಾರಗಳು ನಮ್ಮ ಬದುಕಿನೊಳಗೆ ಬರಲಿಕ್ಕೆ ಸಾಧ್ಯ ಆಗ್ತವೆ. ನೋಡಿ, ಭಾರತ ಅನ್ನುವಂಥ ಈ ಮೂರಕ್ಷರದ ಪದ ಇದೆಯಲ್ಲ, ಬಹಳ ಪವಿತ್ರವಾದ ಪದ ಇದು. ನಾವು ಬಹಳ ಜನ ಭಾರತ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರೆ, ಬಹಳ ಜನ ಕಾಲೇಜ್ ಓದುವಂತ ನಿಮ್ಮಂತ ವಿದ್ಯಾರ್ಥಿಗಳು ಉತ್ತರ ಕೊಡೋದು ಇಷ್ಟೇ, ಭಾರತ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಒಂದೇ. ಇದ್ರ ಹಿಂದಿಂದೂ ಗೊತ್ತಿಲ್ಲ, ಮುಂದಿಂದೂ ಗೊತ್ತಿಲ್ಲ. ಇಷ್ಟೇ ಅಲ್ಲ, ಭಾರತ, ಭಾಂದ್ರ ಪ್ರಕಾಶ, ಭಾಂದ್ರ ಬೆಳಕು, ಭಾಂದ್ರ ಭಾನು, ರಥ ಅಂದ್ರೆ ಕೂಡುವುದು, ಬೆಳಕನ್ನು ಕೂಡುವುದೇ ಅದು ಭಾರತ ಅನ್ನುವಂಥ ಪದದ ಅರ್ಥ. ಯಾವ ಬೆಳಕು? ಪರಮಾತ್ಮ ಅನ್ನುವಂಥ ಮಹಾ ಬೆಳಕು. ಮತ್ತಾವ ಬೆಳಕು? ನಿನ್ನೆ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ, ಅದು ಭೌತಿಕ ಜ್ಯೋತಿ. ಆದರೆ ನಮ್ಮ ಬದುಕನ್ನು ಬೆಳಗುವಂತ ಇನ್ನೊಂದು ಜ್ಯೋತಿ ಇದೆ, ಅದು ಜ್ಞಾನ ಜ್ಯೋತಿ. ಆ ಜ್ಞಾನ ಜ್ಯೋತಿಯನ್ನು ಕೂಡುವುದೇ ಭಾರತ. ಪರಂಜ್ಯೋತಿ ಪರಮಾತ್ಮನನ್ನು ಕೂಡುವುದೇ ಭಾರತ. ದೇವರು ಅಂದ್ರೆ ನಾವು ಭಾವಿಸಿಕೊಂಡಂತೆ ಯಾವುದೋ ಮೂರ್ತಿಗಳಲ್ಲ, ಅದು ಮನುಷ್ಯನ ಕಲ್ಪನೆ. ದೇವರ ನಿಜವಾದ ರೂಪ ಏನು ಅಂದ್ರೆ ಅದು ನಿರಾಕಾರ ಸತ್ಯ, ಅದು ಪರಂಜ್ಯೋತಿ, ಅದು ಬೆಳಕು, ಅದು ನಿಶೂನ್ಯ. ಈ ಎಲ್ಲ ಮಾತುಗಳನ್ನ ನಿಜದ ಪ್ರಜ್ಞೆಯನ್ನು ಪಡೆದವರು ಹೇಳ್ತಾರೆ. ಅಷ್ಟೇ ಅಲ್ಲ, ಆ ದೇವರು ಅನ್ನುವಂತ ಮೂರಕ್ಷರಗಳ ಆ ನುಡಿ ಏನಿದೆಯಲ್ಲ, ಅದು ನಿಜವಾಗಲೂ ಅರ್ಥಪೂರ್ಣ. ಮೊದಲನೆಯ ದೇ ಅನ್ನುವ ಅಕ್ಷರ ದೇಹರಹಿತವಾದ, ರು ಅಂದ್ರೆ ರೂಪುರಹಿತವಾದ, ವ ಅಂದ್ರೆ ವರ್ಣರಹಿತವಾದ ಯಾವುದು ಒಂದು ಸತ್ಯ ತತ್ವ ಇದೆಯೋ ಅದನ್ನ ದೇವರು 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 ಅಂತ ಕರೀತಾರೆ. ಈ ರೀತಿಯೊಳಗೆ ದೇವರ ಕಲ್ಪನೆ ಬಂದ್ರೆ ಬಹುಶಃ ನಾವ್ಯಾರೂ ಕೂಡ ಮನುಷ್ಯರು ದೇವರ ಸಲುವಾಗಿ ಬಡದಾಡೋದು ಹತ್ತೋದೇ ಇಲ್ಲ. ಇದನ್ನು ಬಿಟ್ಟು ನಾವೇನೇನು ಒಂದೊಂದು ಮಾಡ್ಕೊಂಡು ಕುಂತೀವಲ್ಲ, ನನ್ನ ದೇವರು ಬೇರೆ ಅವ್ರ ದೇವರು ಬೇರೆ ಅನ್ನುವಂಥ ಅಜ್ಞಾನದೊಳಗೆ ನಾವೆಲ್ಲ ನಮ್ಮ ತನವನ್ನು ಕಳ್ಕೊಳ್ತೇವೆ. ಹಾಗೆ ಭಾರತ ನೋಡಿ, ಇದು ಬೆಳಕಿನ ರಾಷ್ಟ್ರ. ಬೆಳಕಿನತ್ತ ನಾವು ಸಾಕುವಂತವರು, ಕತ್ತಲೆಯಿಂದ ಬೆಳಕಿನತ್ತ ಹೋಗುವವರೇ ಭಾರತೀಯರು. ಅದಕ್ಕಾಗಿಯೇ ನಮ್ಮ ಉಪನಿಷತ್ ವಾಕ್ಯಗಳಲ್ಲಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅನ್ನುವಂತ ಅಪರೂಪದ ಮಾತುಗಳನ್ನು ಹೇಳಿದರು. ಅಸತ್ಯದಿಂದ ಸತ್ಯದ ಕಡೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಮುಕ್ತಿಯ ಕಡೆಗೆ ಸಾಗುವುದೇ ಇದು ಭಾರತ ದೇಶದ ನಿಜವಾದ ಜೀವನ ಧರ್ಮ. ಇದು ನಮ್ಮ ಜೀವನದ ಸಂಸ್ಕೃತಿ. ಹಾಗಾಗಿ ಇಂಥ ಅರಿವಿನ ಮಾತುಗಳನ್ನ ನಮ್ಮ ಹಿರಿಯರು ಹೇಳುವುದರ ಮೂಲಕ ಭಾರತ ಅನ್ನೋ
ಆಗೋದಕ್ಕೆ ನಾನು ಈ ರೀತಿಯಲ್ಲಿ ಅರ್ಥ ಮಾಡ್ತೇನೆ. ಭಾ ಎಂದರೆ ಭಾವ ಶುದ್ಧಿಯ ಅನುಭಾವಿಗಳು. ಭಾ ಎಂದರೆ ಭಾವ ಶುದ್ಧಿಯ ಅನುಭಾವಿಗಳು. ರ ಎಂದರೆ ರಾಗ ರಹಿತ ಯೋಗಿಗಳು, ಶಿವಯೋಗಿಗಳು. ತ ಎಂದರೆ ತತ್ವವರಿತ ತತ್ವಜ್ಞಾನಿಗಳು. ಈ ದೇಶದೊಳಗೆ ಹುಟ್ಟಿದ್ರು ಅಂತ ತಿಳ್ಕೊಂಡೆ ಈ ದೇಶಕ್ಕೆ ಭಾರತ 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 ಅನ್ನುವಂತ ಹೆಸರು ಬಂತು. ಈ 3 ಮಾತುಗಳನ್ನು ನೀವು ಮರೆಯಬಾರದು. ಭಾವಶುದ್ಧಿಯಾದದ್ದು ಭಾರತ, ಭಾವನೆಗಳು ಶುದ್ಧವಾಗಬೇಕು. ಭವ್ಯ ಭಾರತವನ್ನು ಕಟ್ಟುವವರ ಗುರಿ ಏನಾಗಬೇಕು ಅನ್ನುವುದನ್ನ ಪೂಜ್ಯರು ಹೇಳ್ತಾರಲ್ಲ. ಪರಂತು ಭವ್ಯ ಭಾರತವನ್ನು ಕಟ್ಟುವ ದೊಡ್ಡ ಅವಕಾಶ ನಮಗೆ ಸಿಕ್ಕಿದೆ. ನಾವು ಭಾವಶುದ್ಧಿಯಿಂದ ನಮ್ಮ ಭಾವನೆಗಳನ್ನು ವಿಶಾಲ ಮಾಡಿಕೋಬೇಕು. ಪರಸ್ಪರ ಸ್ನೇಹ, ಪ್ರೀತಿ, ಆತ್ಮೀಯತೆ, ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುವಂತ ಭಾವಶುದ್ಧಿಯ ಗುಣಗಳು ನಮ್ಮೊಳಗೆ ಹೆಚ್ಚಾಗಬೇಕು. ಅದರಲ್ಲಿ ನಿಮ್ಮಂತ ವಿದ್ಯಾರ್ಥಿಗಳು ಇಂತಹ ಅಮೂಲ್ಯವಾದ ಗುಣಗಳನ್ನು ನಿಮ್ಮ ಜೀವನದೊಳಗೆ ನೀವು ತುಂಬಿಕೋಬೇಕು. ಸಂಕುಚಿತವಾಗಿರುವಂತಹ ಭಾವನೆ ಅದು ಬದುಕನ್ನು ಕೆಡಿಸ್ತದೆ. ವಿಶಾಲವಾದ ಭಾವನೆ ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಅಂತ ವಿಶಾಲವಾದ ಗುಣವುಳ್ಳವರೇ ಡಾಕ್ಟರ್ ಶಿವರಾಜ್ ಪಾಟೀಲರು. ಅದಕ್ಕಾಗಿ ಈ ಮಾತುಗಳನ್ನು ಅವರು ಬರೆದರು. ನಾವು ಭವ್ಯ ಭಾರತವನ್ನ ಕಟ್ಟುವಂತ ಅವಕಾಶವನ್ನು ಪಡೆದುಕೊಂಡವರಿದ್ದೇವೆ. ನಮ್ಮೊಳಗ ಆ ಭವ್ಯತೆಯ ಗುಣಗಳು ಬರಬೇಕು. ಕಟ್ಟೋದಂದ್ರೆ ಏನು? ಆಗಸ್ಟ್ 15 ಬಂತು ಅಂದ್ರೆ ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆಯನ್ನು ಹಾಡಿ ಬರೇ ಒಂದು ಸೆಲ್ಯೂಟ್ ಕೊಡೋದಲ್ಲ. ಅದು ರಾಷ್ಟ್ರಕ್ಕೆ ಗೌರವ ಸಲ್ಲಿಸುವಂತ ಒಂದು ಪವಿತ್ರ ದಿನ ಅಷ್ಟೇ. ಉಳಿದ ದಿನಗಳೇನಾಗಬೇಕು? ಉಳಿದ 364 ದಿನಗಳಲ್ಲಿಯೂ ಕೂಡ ನಾವು ಭಾವನಾತ್ಮಕವಾಗಿ ಈ ಭಾರತ ದೇಶಕ್ಕೆ ನಮ್ಮದೇ ಆದ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಲ್ಲ ಅನ್ನುವಂತ ಆಲೋಚನೆಯಲ್ಲಿರಬೇಕು. ನಮ್ಮ ರಾಷ್ಟ್ರದಲ್ಲಿ ಒಬ್ಬ ರಾಷ್ಟ್ರ ಸಂತರಾಗಿ ಹೋದರು. ಅವರ ಹೆಸರು ಮೈಥಿಲಿ ಶರಣಗುಪ್ತ ಅಂತ ಹೇಳಿ. ಅವರು ಭಾರತ ಭಾರತಿ ಅನ್ನುವಂತ ಒಂದು ಅಪರೂಪದ ಕೃತಿಯನ್ನು ಬರೆದಿದ್ದಾರೆ. ಆ ಹಿಂದಿ ಭಾಷೆಯಲ್ಲಿರುವಂತ ಆ ಕೃತಿಯಲ್ಲಿ ಅವರು ಚಲೋ ಕೆಲವು ಮಾತುಗಳನ್ನು ಹೇಳ್ತಾರೆ ನಮ್ಮೆಲ್ಲರಿಗಾಗಿ, ಭಾರತೀಯರಿಗಾಗಿ. ಅವರು ಎಷ್ಟು ಚಲೋ ವಿಚಾರವನ್ನು ಹೇಳಿದ್ರು ಅಂದ್ರೆ, ಹಮ್ ಕೌನ್ ಥೇ, ಕ್ಯಾ ಹೋ ಗಯೇ, ಕ್ಯಾ ಹೋಂಗೆ ಅಭಿ, आओ मिलकर विचारेंगे ये समस्याएं सभी. एक छंद करता है. आओ ಭಾರತೀಯರಿಗೆ ಕರೆಯನ್ನು ಕೊಡ್ತಾರೆ. ಬನ್ನಿ ಭಾರತೀಯರೇ, ನಾವೆಲ್ಲ ಒಗ್ಗೂಡೋಣ, ನಾವೆಲ್ಲ ಒಂದು ಕಡೆ ಸೇರೋಣ, ಈ ದೇಶದ ಭವ್ಯ ಭಾರತದ ಕನಸನ್ನ ಕಟ್ಟಿಕೊಳ್ಳೋಣ, ಈ ದೇಶಕ್ಕೆ ನಮ್ಮಿಂದ ಏನು ಕೊಡುಗೆಯನ್ನು ನೀಡಬೇಕು ಅನ್ನುವಂತ ಎಚ್ಚರಿಕೆಯಲ್ಲಿ ನಾವು ವಿಚಾರ ಮಾಡೋಣ. ಅದಕ್ಕಾಗಿ 4-5 ನುಡಿಗಳನ್ನು ಬಳಸಿಕೊಂಡ್ರು ಅವರು. ಹಮ್ ಕೌನ್ ಥೇ, ನಾವು ಯಾರಾಗಿದ್ವಿ ಅಂದ್ರೆ ಭಾರತೀಯರ ವಿಶಾಲವಾಗಿರುವಂತ ಭಾವನಾತ್ಮಕ ಗುಣ ಏನಾಗಿತ್ತು? ಹಿಂದಿನವರು ಎಷ್ಟು ಆದರ್ಶವಾಗಿ ಬದುಕಿದ್ರು, ಅವರಲ್ಲಿ ಇರುವಂತ ಸದ್ಗುಣಗಳು ಯಾವುವು? ಇವತ್ತು ನಾವು ಏನಾಗ್ತಾ ಇದ್ದೇವೆ ವಿಚಾರ ಮಾಡುವಂತ ಮಾತು. ನಮ್ಮವರೆಲ್ಲ ಎಷ್ಟು ವಿಶಾಲ ಗುಣದಿಂದ ಬದುಕಿದ್ರು ಅಂದ್ರೆ ನೋಡಿ, ನಮ್ಮ ಹಿರಿಯರು ವೇದ ಕಾಲದ ಋಷಿಮುನಿಗಳು ಸಹಿತ ಎಂತೆಂಥ ಮಾತುಗಳನ್ನು ಹೇಳಿ ದೇಶದೊಳಗೆ. ಸರ್ವೇ ಜನಾ ಸುಖಿನೋ ಭವಂತು. ನೋಡಿ, ಈ ಜಗತ್ತಿನ ಮೇಲೆ ಬದುಕುವಂತ ಎಲ್ಲಾ ಜನಗಳು ಕೂಡ ಸುಖವಾಗಿರಬೇಕು ಅನ್ನೋದು ಅವರ ಆಶಯ. ಎಷ್ಟು ದೊಡ್ಡ ವಿಶಾಲ ಗುಣ ಇದೆ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ. ಈ ಜಗದ ಜನಗಳೆಲ್ಲರೂ ಕೂಡ ನಿರ್ಮಲರಾಗಿರಬೇಕು.
ಅವರು ನಿಶ್ಚಿಂತರಾಗಿರಬೇಕು. ಎಷ್ಟು ಒಳ್ಳೆಯ ಮಾತುಗಳು. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು. ಈ ಜಗತ್ತಿನೊಳಗಿರುವ ಜನಗಳೆಲ್ಲರೂ ಕೂಡ ಒಳ್ಳೆಯದನ್ನ ಕಾಣುವಂತ ಭಾಗ್ಯವಂತರಾಗಲಿ, ಒಳ್ಳೆಯದನ್ನೇ ನೋಡಲಿ, ಒಳ್ಳೆಯದನ್ನೇ ಕಾಣಲಿ, ಒಳ್ಳೆಯದನ್ನೇ ಕೂಡಲಿ. ಅದರೊಟ್ಟಿಗೆ ಕೊನೆಯ ಮಾತನ್ನು ಹೇಳಿದರು, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ಜಗದ ಜನಗಳಿಗೆಲ್ಲ ದುಃಖ ಅನ್ನೋದು ದೂರ ಆಗಲಿ ಅನ್ನುವಂಥ ಅರಿವಿನ ಎತ್ತರದೊಳಗ ದೊಡ್ಡ ಭಾವವನ್ನು ಇಟ್ಟುಕೊಂಡು ಇಡೀ ವಿಶ್ವಕ್ಕೆ ಲೇಸನ್ನ ಬಯಸಿದ ಕಲ್ಯಾಣ ಗುಣದವರು ನಮ್ಮ ಪೂರ್ವದವರು. ಅದಕ್ಕಾಗಿ ಗುಪ್ತರು ಹೇಳ್ತಾರೆ, ಹಮ್ ಕೌನ್ ಥೇ, ನಾವು ಏನಾಗಿದ್ವಿ, ಈಗೇನಾಗಿ, ಕ್ಯಾ ಹೋ ಗಯೇ ಅಭಿ. ಇವತ್ತು ಸಂಕುಚಿತ ಭಾವನೆಗಳು, ಜಾತೀಯತೆಯ ಭಾವನೆಗಳು, ಮತೀಯ ಭಾವನೆಗಳು, ಅದರೊಟ್ಟಿಗೆ ಅವನು ಬೇರೆ ನಾನು ಬೇರೆ, ನನಗೂ ಅವನಿಗೂ ಸಂಬಂಧವೇ ಇಲ್ಲ ಅನ್ನುವಂಥ ಅಜ್ಞಾನದ ಅವಿವೇಕಿತನಗಳು ಇವತ್ತು ಮಾನವ ಸಮಾಜದಲ್ಲಿ ಹೆಚ್ಚಾಗುತ್ತಾ ಇದ್ದಾವೆ. ಹಾಗಾಗಿ ಇವತ್ತು ಒಂದೇ ಮನೆಯಲ್ಲಿ ಹುಟ್ಟಿರುವಂತ ಅಣ್ಣ ತಮ್ಮಂದಿರ ಮಧ್ಯದೊಳಗೆ ಬಿರುಕುಗಳು ಮೂಡುತ್ತಾ ಇದ್ದಾವೆ. ವಸುದೈವ ಕುಟುಂಬಕಂ ಅನ್ನುವಂತ ಆ ವಿಶಾಲ ಭಾವನೆಯಲ್ಲಿ ಇವತ್ತು ನಾವು ಇಂಗ್ಲಿಷಿನಲ್ಲಿ ಬಳಕೆ ಮಾಡುವಂತ ಫ್ಯಾಮಿಲಿ ಅನ್ನುವಂತ ಪದೆಯಲ್ಲಿ ಆ ವಿಶ್ವ ಕುಟುಂಬದ ಭಾವನೆ ದೂರಾಗಿ ಹೋಯಿತು. ಈಗ ನಮ್ಮಲ್ಲಿ ಬಂದಿರೋದು ಎಷ್ಟು ಸಂಕುಚಿತ ಅಂದ್ರೆ ಫ್ಯಾಮಿಲಿ. ಏನ್ ಫ್ಯಾಮಿಲಿ? ಹಮ್ದೋ ಹಮಾರೇದೋ, ಹಮ್ದೋ ಹಮಾರೇದೋ, ನಾವಿಬ್ರು ನಮಗಿಬ್ರು, ಇಷ್ಟೇ ಫ್ಯಾಮಿಲಿ. ಅಪ್ಪ ಅವ್ವ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಸಂಬಂಧ ಇಲ್ಲ. ಆದರೆ ಇಂಗ್ಲಿಶಿನ ಫ್ಯಾಮಿಲಿ ಅನ್ನುವಂಥ ನುಡಿ ನಮಗೆ ಯಾವ ನಿಜವಾದ ಅರ್ಥವನ್ನು ಕೊಡ್ತದಂದ್ರೆ, ಸುಮ್ಮನೆ ಆ ನುಡಿಯಲ್ಲಿರುವಂಥ ಅಕ್ಷರಗಳನ್ನು ನೀವು ವಿಚಾರ ಮಾಡಿ. ಎಷ್ಟು ಅಕ್ಷರದವ ಫ್ಯಾಮಿಲಿ? ಇಂಗ್ಲಿಶಿನ ಶಬ್ದ ಇದು 6 ಅಕ್ಷರಗಳದಾವ. ಮೊದಲನೇ ಅಕ್ಷರ ಎಫ್. ಅದು ನಮಗೆ ಏನನ್ನು ಕಲಿಸ್ತದೆ ಅಂದ್ರೆ, ಎಫ್ ಅನ್ನೋದು ಫಾದರ್. ಏನದು? ಫಾದರ್. ಎರಡನೇ ಅಕ್ಷರ ಎ. ಎರಡನೇ ಅಕ್ಷರ ಏನನ್ನು ಕಲಿಸ್ತದೆ ಅಂದ್ರೆ ಫಾದರ್ ಅಂಡ್ ಮುಂದಿನ ಮದರ್. ಮುಂದಿನ 3 ಅಕ್ಷರದಾವಲ್ಲ, ಅವು ಏನು ಕಲಿಸ್ತಾವ ಅಂದ್ರೆ ಫಾದರ್ and mother, I love you. ಈ ಮೀನಿಂಗೇ ಫ್ಯಾಮಿಲಿ. ಇದನ್ನು ತಿಳ್ಕೋಬೇಕಾಗಿದೆ. ಇದು ಭಾರತೀಯ ಫ್ಯಾಮಿಲಿ. ಏನ್ರಿ? ಅಪ್ಪ ಅವ್ವನನ್ನ ನಾನು ಪ್ರೀತಿ ಮಾಡುತ್ತೇನೆ, ಇದು ನನ್ನ ಕುಟುಂಬ, ಇದು ನನ್ನ ಪರಿವಾರ, ಇದು ನನ್ನ ಬದುಕಿನ ಸಂಬಂಧ. ಈ ರೀತಿಯೊಳಗೆ ಬದುಕುವಂತದ್ದೇ ನಿಜವಾದ ಭಾರತೀಯರ ಶುದ್ಧವಾದ ಭಾವ. ಹೌದಲ್ಲ? ಹಾಗಾಗಿ ನಾವು ಗುಪ್ತರ ಈ ಮಾತುಗಳನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗ್ತದೆ. ನಾವು ಏನಾಗಿದ್ದೀವಿ ಮುಂದುವರಿತಾ ಅವರು ಹೇಳ್ತಾರೆ, ಕ್ಯಾ ಹೋಗೆ ಅಭಿ. ಹೀಗೆ ನಾವು ಜೀವನವನ್ನು ಮಾಡ್ತಾ ಹೋಗಿಬಿಟ್ರೆ ಈ ದೇಶದ ಭಾರತೀಯ ಗುಣಮೌಲ್ಯಗಳನ್ನ ನಮ್ಮ ಭಾವನೆಯಲ್ಲಿ ನಾವು ತುಂಬಿಕೊಳ್ಳದೆ ಹೋದರೆ ನಾವು ಭವ್ಯ ಭಾರತವನ್ನು ಕಟ್ಟುವುದು ಹೇಗೆ? ನಾವು ಸಂಕುಚಿತ ಗುಣದಿಂದ ನಮಗೆ ನಾವೇ ಅನ್ಯಾಯ ಮಾಡಿಕೊಂಡ್ರೆ ಈ ದೇಶದ ಭವಿಷ್ಯತ್ತಿಗೆ ನಾವು ಬೆಳಕಾಗುವುದು ಹೇಗೆ? ಹಾಗಾಗಿ आओ मिलकर विचारेंगे ये समस्याएं सभी. ನಾವೆಲ್ಲರೂ ಒಂದು ಕಡೆ ಸೇರಿ ಈ ಸಮಸ್ಯೆಗಳನ್ನ ವಿಚಾರ ಮಾಡೋಣ. ಆ ವಿಚಾರಗಳ ಮೂಲಕ ಕೇವಲ ವಿಚಾರ ಮಾಡುವುದಲ್ಲ, ಆ ವಿಚಾರವನ್ನ ಆಚರಣೆಯಲ್ಲಿ ತರೋಣ ಅನ್ನುವಂಥ ಸಂಕಲ್ಪವನ್ನು ಅವರು ಮಾಡಿ ಅದೇ ಮಾತನ್ನ
ಭವ್ಯ ಭಾರತದ ಕನಸನ್ನ ಹೊತ್ತಿರುವಂತ ಈ ದೇಶದ ಬಹುದೊಡ್ಡ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಅವರು ಒಂದು ಮಾತನ್ನ ಹೇಳ್ತಾರೆ. ಈ ದೇಶಕ್ಕೆ, ಈ ದೇಶದ ಎಲ್ಲ ಪ್ರಜೆಗಳಿಗೆ ಒಂದು ಅಪರೂಪದ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಓ ಭಾರತೀಯರೇ, ಸ್ವಾಮಿ ವಿವೇಕಾನಂದರ ಮಾತುಗಳು ಇವೆಲ್ಲ. ಓ ಭಾರತೀಯರೇ, ನೀವು ಆಧ್ಯಾತ್ಮರಾಗದೆ ಈ ದೇಶ ಉದ್ಧಾರ ಆಗದು ಅಂತಾರೆ ಸ್ವಾಮಿ ವಿವೇಕಾನಂದರು. ಈ ದೇಶ ಉದ್ಧಾರ ಆಗಬೇಕು ಅಂದ್ರೆ, ಈ ಭಾರತ ದೇಶದ ಭವ್ಯತೆಯನ್ನ ನಾವು ಕಾಣಬೇಕು ಅಂದ್ರೆ, ನಾವು ಯುವಕರಾಗಿರುವಂಥವರು, ವಿದ್ಯಾರ್ಥಿಗಳಾಗಿರುವಂಥವರು, ಅಪರೂಪವಾಗಿರುವಂತ ಸ್ನಾಯು ಬಲವನ್ನು ಹೊಂದಿರುವಂಥವರು, ನಮ್ಮಲ್ಲಿ ಚೈತನ್ಯದ ಶಕ್ತಿ ಇರುವಾಗ ನಾವು ಆಧ್ಯಾತ್ಮದ ಅರಿವನ್ನು ಮಾಡಿಕೊಳ್ಳಬೇಕು, ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಳ್ಳಬೇಕು. ವಿಜ್ಞಾನದ ಜೊತೆಗೆ ಸುಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು. ನಮ್ಮ ಪಠ್ಯದ ಜೊತೆಗೆ ಪಠ್ಯೇತರವಾಗಿರುವಂತ ಈ ಬದುಕನ್ನು ಕಟ್ಟಿಕೊಳ್ಳುವಂತ ಜ್ಞಾನದ ಮಾತುಗಳು ಯಾವ ಮೂಲಕ ಬರ್ತಾವೋ, ಯಾವ ಭಾಷೆಯಿಂದ ಬರ್ತಾವೋ, ಯಾವ ಜನಾಂಗದಿಂದ ಬರ್ತಾವೋ, ಯಾವ ಸಂಸ್ಕೃತಿಯಿಂದ ಬರ್ತಾವೋ, ಎಲ್ಲದನ್ನೂ ಕೂಡ ನಾವು ನಿತ್ಯವೂ 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 ತಪ್ಪದೆ ಅದನ್ನು ಸ್ವೀಕಾರ ಮಾಡುವಂತ ಒಂದು ವಿಶಾಲ ಗುಣ ನಮ್ಮೊಳಗೆ ಬಂತು ಅಂದ್ರೆ ಅದು ನಿಜವಾಗ್ಲೂ ಕೂಡ ನಮ್ಮ ಬದುಕನ್ನು ಬೆಳೆಯುತ್ತದೆ, ನಮ್ಮನ್ನ ಶ್ರೀಮಂತಗೊಳಿಸ್ತದೆ, ನಮ್ಮ ರಾಷ್ಟ್ರವನ್ನು ಕೂಡ ಶ್ರೀಮಂತಗೊಳಿಸ್ತದೆ. ಹಾಗಾಗಿ ಪರಂತು ಭವ್ಯ ಭಾರತವನ್ನು ಕಟ್ಟುವ ದೊಡ್ಡ ಅವಕಾಶ ಸಿಕ್ಕಿದೆ ಎನ್ನುವ ಅರಿವು ಸದಾ ನಮ್ಮಲ್ಲಿ ಜಾಗೃತವಾಗಿರಬೇಕು ಅಂತ ಸರ್ ಅವರು ನಮಗೆ ಹೇಳ್ತಾರೆ. ಅಂತ ಜಾಗೃತಿ ನಮ್ಮಲ್ಲಿ ಮೂಡಬೇಕು. ನಾವು ಭಾರತೀಯರೆಂಬ ಭಾವ ನಮ್ಮೊಳಗೆ ಮೂಡಬೇಕು. ನಾವೆಲ್ಲರೂ ಒಂದಾಗಿ ಚಂದಾಗಿ ಬದುಕಬೇಕು ಅನ್ನುವಂತ ಭಾವ ನಮ್ಮೊಳಗೆ ಮೂಡಬೇಕು. ನಮ್ಮಲ್ಲಿ 3 ತತ್ವಗಳನ್ನ ಹೇಳಿದ್ರು ನಮ್ಮ ಪೂರ್ವಜರು. ನಾವು ಸತ್ಯವಾದಿಗಳಾಗಬೇಕು, ನಾವು ಪ್ರಾಮಾಣಿಕ ಬದುಕನ್ನ ಕಳೆಯಬೇಕು, ಜೊತೆಗೆ ನಾವು ದುಡಿದೇ ಊಟ ಮಾಡಬೇಕು, ಅದರೊಟ್ಟಿಗೆ ದುಡಿದದ್ದನ್ನ ದಾಸೋಹ ಮಾಡುವಂತ ಕಲ್ಯಾಣ ಗುಣದ ಸಂಗಮವಾದಾಗ ಮಾತ್ರ ಭವ್ಯ ಭಾರತವನ್ನು ಕಟ್ಟುವಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರಿಗೂ ಬರ್ತದೆ. ಈ ಮಾತುಗಳು ನಿಮಗೆ ಅತ್ಯಂತ ಅವಶ್ಯ. ನುಡಿಕಿರಣದೊಳಗೆ ಮೊದಲನೆಯದು ದೇಶ. ಈ ದೇಶಕ್ಕೆ ಸಂಗ್ರಾಮದಲ್ಲಿ ಅವರು ಮಾಡಿದ ತ್ಯಾಗ, ಅದರ ಜೊತೆಗೆ ನಾವು ಅಂತ ಅವಕಾಶವನ್ನು ಪಡೆಯದೇ ಇದ್ದರೂ ಕೂಡ ಭಾರತಕ್ಕೆ ನಮ್ಮಿಂದ ಕೊಡುಗೆ ಏನು, ನಾವು ಈ ನಾಡಿಗೆ ಸಲ್ಲಿಸುವಂತ ಋಣ ಏನು, ಈ ಮೌಲಿಕವಾದ ವಿಚಾರಗಳನ್ನ ಪೂಜ್ಯರು ಈ ನುಡಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇಂಥ ಅಪರೂಪದ ವಿಚಾರಗಳನ್ನ ನಿತ್ಯ ನಿಮ್ಮ ಮತಿಯೊಳಗೆ, ನಿಮ್ಮ ಮನಸ್ಸಿನೊಳಗೆ ಇವುಗಳನ್ನು ಬಿತ್ತಿಕೊಳ್ಳುವುದರ ಮೂಲಕ ಭವ್ಯ ಭಾರತದ ಭವಿಷ್ಯತ್ತಿನ ಮಹಾ ಬೆಳಕು ನೀವಾಗಬೇಕು ಅನ್ನುವಂಥ ಆಶಯವನ್ನ ವ್ಯಕ್ತಪಡಿಸಿ ಈ ನುಡಿಗಳು ನಿಮ್ಮ ಬದುಕಿಗೆ ಪವಿತ್ರವಾದ ಕಿರಣಗಳಾಗಲಿ ಅಂತೇಳಿ